ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಅರಣ್ಯ ಸಚಿವರ ಸಭೆ ಆಯಿತು. ಚಾಮರಾಜನಗರದ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಂತಹ ಸಭೆ. ಈ ಸಭೆಯಲ್ಲಿ ವಾಗ್ವಾದ ಆಯಿತು. ಖಂಡ್ರೆ ಎದುರೇ ಆಕ್ರೋಶವನ್ನ ಹೊರಹಾಕಿದ್ರು ರೈತ ಮುಖಂಡರು. ನೀವು ತಡವಾಗಿ ಸಭೆ ಕರೆದಿದ್ದೀರಾ ಅಂತ ರೈತರು ಆಕ್ರೋಶಗೊಂಡ್ರು. ಮಾನವ ವನ್ಯಜೀವಿ ಸಂಘರ್ಷ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರಣ್ಯ ಸಚಿವರು ನಡೆಸಿದಂತಹ ಸಭೆ. ಆದರೆ ಈ ಸಭೆಯಲ್ಲಿ ವಾಗ್ವಾದವೇ ನಡೆದು ಹೋಯಿತು. ಹುಲಿ ಹತ್ಯೆ ಹಾಗೂ ರೈತರ ಸಾವಿಗೆ ಸರ್ಕಾರವೇ ನೇರ ಜವಾಬ್ದಾರಿ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಅರಣ್ಯ ಸಚಿವರೇ ರಾಜೀನಾಮೆಯನ್ನ ಕೊಡಬೇಕಿತ್ತು. ಅರಣ್ಯಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಲ್ಲ, ಅವರನ್ನ ಜೈಲಿಗೆ ಹಾಕಿ. ಯಾಕೆ ಬರೀ ಸಸ್ಪೆಂಡ್ ಮಾಡ್ತೀರಾ, ಜೈಲಿಗೆ ಹಾಕಿ ಅಂತ ಅಲ್ಲಿ ನೆರೆದಿದ್ದಂತಹ ರೈತರು ಆಗ್ರಹಿಸಿದ್ರು. ಸಭೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಹುಲಿಗಳಾಗಲಿ ಮನುಷ್ಯರಾಗಲಿ ಸಹಾಯಕ್ಕೆ ಬರೀ ಎಲ್ಲರೂ ಕಾರಣ. ಅದಕ್ಕೆ ಸರ್ಕಾರದ ಜವಾಬ್ದಾರು, ಸಂಬಂಧಪಟ್ಟ ಮಿನಿಸ್ಟ್ರು ಜವಾಬ್ದಾರು. 8 ಹುಲಿ ಸಾಮಾನ್ಯವಲ್ಲ, ರೈತರು ಸಾಮಾನ್ಯ. ಅದಕ್ಕೆ ನಾನು ಹೇಳೋದು ಸಂಬಂಧಪಟ್ಟ ಸಚಿವರೇ ರಾಜೀನಾಮೆ ಕೊಡ್ಬೇಕಂತ ಇಷ್ಟೊತ್ತಿಗೆ ಅವ್ರು ಕೊಟ್ಟಿಲ್ಲ. ಜೊತೆಗೆ ಆ ಸಂಬಂಧಪಟ್ಟ DFO ನೀವು ಸಸ್ಪೆಂಡ್ ಮಾಡ್ತೀರಾ, ಅವ್ರ ಮನೆಗೆ ಹೋಗೋದಲ್ಲ, ಅವ್ರು ಜೈಲಿಗೆ ಹೋಗ್ಬೇಕು. ಅವರು ಆ ಭಾಗದ DFO ಜೈಲಿಗೆ ಹೋಗ್ಬೇಕು. ಜೊತೆಗೆ ಮನ್ಸಲ್ಸದ್ದಾಗೂ DFO ಮೇಲೆ ಕೇಸ್ ಆಗ್ಬೇಕು. ನಾವು ಆಗ ಹೇಳಿದ್ರೆ, ಈಗ ಅಂದ್ರೆ ಚಿಕ್ಕಮಗಳೂರು ಶಾಸಕರು ಹೇಳಿದ್ರೆ ಯಾಕೆ ನಿಮ್ಮ ಮೇಲೆ ಕೇಸ್ ಹಾಕ್ಬಾರ್ದು, ಅದನ್ನ ಸ್ವಾಗತಿಸ್ತೀವಿ. ಅವ್ರು ಹೇಳಿದ್ರೆ ಮೊನ್ನೆ ಬಂದಿಬ್ರು DFO ಯಾಕೆ ನಿಮ್ಮ ಮೇಲೆ ಕೇಸ್ ಹಾಕ್ಬಾರ್ದು ಅಂತ, ಅದು ಅವ್ರು ಸ್ವಾಗತಿಸ್ತಾರೆ. ಆ ತರ MLAಗಳು ಮಿನಿಸ್ಟ್ರಿಗಳು ಸಂಬಂಧಪಟ್ಟರಿಗೆ ಅವ್ರಿಗೆ ಸಂಬಳ ಕೊಡಲ್ವಾ? ಯಾಕೆ ಸಂಬಳ ಕೊಡ್ಬೇಕು, ಕಾರ್ ಕೊಡ್ಬೇಕು, ವೆಪನ್ಸ್ ಕೊಡ್ಬೇಕು ಅವ್ರಿಗೆ? ಅವ್ರು ಅರಣ್ಯ ಕಾಯಕಿರೋರು ಎಲ್ಲೂ ಜಬರ್ದಸ್ತ್ ಮಾಡ್ತಾರೆ, ಅಧಿಕಾರ ಮಾಡ್ತಾರೆ ನಮ್ಮ ಮೇಲೆ. ಈಗ ನೀವ್ ಹೇಳಿ ಸರ್ಕಾರ ಕೂಸಿದ್ವಿ, ನೀವ್ ಹೇಳ ಮಾತ್ರ ಅವ್ರು ಕೇಳ್ಬೇಕು ಹೊರತು ಅವರೇ ಕಾನೂನು ಇಲ್ಲದ ಕಾನೂನು ತಗೊಂಡು ಜಬರ್ದಸ್ತ್ ಮಾಡ್ತಾ ಇದಾರೆ. ರೈತರ ಮೇಲೆ ಒದಿತಾರೆ, ಏಟ್ ಹೊಡಿತಾರೆ, ಕೇಸ್ಗಳಾಗ್ತಾರೆ. ನಾವು ಕೇಸ್ ಹಾಕ್ಬಾರ್ದು, ಅದು ಕಾನೂನು ಆಗ್ಬೇಕು. ರೈತರ ಮೇಲೆ ಎಲ್ಲೂ ದನಗಳ ಬಿಟ್ಟರೆ ಪಟಾಕಿ ಹೊಡಿತಾರೆ, ಆ ಜೀವನವೇ ದನಪ್ಪ. ಅವ್ರ ಮೇಲೆ ಪಟಾಕಿ ಹೊಡೆದ್ರೆ ಅವೆಲ್ಲ ನಾವು ಸಹಿಸಲ್ಲ ಸರ್. ನೀವಂತ ಕಂಡೀಷನ್ ಮಾಡಿ ದನಗಳಿಗೆ ನೀರು ಬಂದು ಏನ್ ಸ್ವಾಮಿ, ಹುಲಿಗಳು ಕಾಡು ಬೆಂಕಿ ಹಚ್ಚಿದ್ರೆ ಹತ್ಕೊಂಡ್ರೆ ಇವೇನಾದ್ರು ಕೇಳಿಸ್ತಾವ ನೀರುವುದು ಅಂತ ನಾವು ಕೇಳೋದು ನಿಮ್ಮನ್ನ ಇಷ್ಟೇ. ನೀವು ಉಳಿಬೇಕು 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 ಅಂತಿದ್ದೀರಲ್ಲ, ಈ 5 ವರ್ಷ ಗಂಟೆ ಉಳಿಬೇಕು ಅಂತೀರಿ. 5 ವರ್ಷ ಆದ್ಮೇಲೆ ಒಂದಿನ ನಿಮ್ಮ ಮತ ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಕೇಳ್ತಿರಲ್ಲ. ಹುಲಿಗಳ ಕೈಲಿ ಓಟ್ ಹಾಕ್ಸ್ಕೊಂಡ್ಬಿಡಿ, ನಾವೇ ಹತ್ಬೇಕು, ನಮ್ ಕಷ್ಟ ಇಷ್ಟು ಕೇಳ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.